ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ನಡೆಸಲಿಕ್ಕೆ ಸಕಲ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಒಬ್ರು ವ್ಯಕ್ತಿ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಉಜಿರೆಯ ದೇವಸ್ಥಾನದ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಈ ವ್ಯಕ್ತಿ. ಅದರಲ್ಲೂ ಅನ್ನಛತ್ರದ ಕೆಲಸದಲ್ಲಿ, ಈ ಅನ್ನ ವಿತರಣೆಯ ಕೆಲಸದಲ್ಲಿ ನಿರಂತರವಾಗಿ ಒಂದು ಸೇವೆಯನ್ನ ಮಾಡುವಂತ ವ್ಯಕ್ತಿ ರಾಮಚಂದ್ರ ಶೆಟ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನೀವು ಉಜಿರೆ ಯಾವುದೇ ಕಾರ್ಯಕ್ರಮ ಇರಲಿ, ನಾನಂತೂ ನೋಡಿದ ಹಾಗೆ ಒಂದು ಲುಂಗಿ ಕಟ್ಟಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತೀರಿ. ಒಂದು ಹೆಗಲ ಮೇಲೆ ಒಂದು ವೈರಸ್ ಇರುತ್ತೆ, ಓಡಾಡೋದೇ ಕೆಲಸ, ಆ ಕಡೆ ಈ ಕಡೆ ಓಡಾಡೋದು. ಇವರನ್ನೆಲ್ಲ ಸೇರಿಸಿ ಒಂದು ಒಂದು ರೀತಿಯ ಧರ್ಮ. ನಮ್ಮ ಉಜಿರೆಯ ದೇವಸ್ಥಾನಕ್ಕೂ ನಿಮ್ಗೊಂದು ಅವಿನಾಭಾವ ನಂಟು ಅಲ್ವಾ? ಏನ್ ಹೇಳಿ. ನಾನು 6ನೇ ಕ್ಲಾಸ್ ಶಾಲೆಗೆ ಹೋಗುವಾಗಲಿ ನಾನು ಆವಾಗಲೇ ನನಗೆ RSS ಮೇಲೆ ಭಾರಿ ಒಲವು. RSS ಅಂತ ಹೇಳಿದ್ರೆ ಅವು ಸಂಜು ಅಜ್ಜ ಅಂತೇಳಿ ಇಬ್ರು, ನಾವು ಅಜ್ಜ ಅಂತ ಕರೀದವರು, ಅವರು ಶಾಖೆ ಮಾಡೋದು ದೇವಸ್ಥಾನದಲ್ಲಿ. ಆಗ ದೇವಸ್ಥಾನಕ್ಕೆ ಭಕ್ತರು ಯಾರು ಬರ್ತಿರ್ಲಿಲ್ಲ, ಅಂದರೆ ಬರುವ ಸ್ಥಿತಿಯಲ್ಲಿ ಇಲ್ಲ, ಭಕ್ತರು ಸಹ ಇಲ್ಲ, ಜನಸಂಖ್ಯೆ ಸಹ ಭಾರಿ ಕಡಿಮೆ, ಭಕ್ತರು ಬರ್ತಿರ್ಲಿಲ್ಲ. ಶಾಖೆ, ನಮ್ಮದೇ ಶಾಖೆಯಲ್ಲಿ ದೇವಸ್ಥಾನದಲ್ಲಿ ನಮ್ಮ ಶಾಖೆ ಆಗ್ತದೆ, 1 ಗಂಟೆ ಶಾಖೆ. ಅವ್ರ ರಾಜ್ಯ ಬಂದು ನಮಗೆ ಕತೆ ಹೇಳೋದು, ಮಹಾಭಾರತ ಮತ್ತು ರಾಮಾಯಣ ಕತೆ ಹೇಳೋದು, ಬೇರೆ ಏನಾದರೂ ಕತೆ ಹೇಳೋದು ಮತ್ತು ಪ್ರಾರ್ಥನೆ ಮಾಡೋದು, ಬರೋದು. ಹಾಗೆ ಮುಂದುವರಿತು ಇಲ್ಲಿ ಯಾವುದೇ ಸಂಘಟನೆಗಳಿಲ್ಲ. ಆಗ ಕೆಳಗೆ ಇಲ್ಲಿ ರಘುನಾಥ್ ಪ್ರಭುಗಳು ಅಂತ ಹೇಳಿದರು, ಕೆಳಗಿನ ಪೆಟ್ರೋಲ್ ಪಂಪಲ್ಲಿ. ಅವರು ಹೇಳಿದ್ದು ಒಂದು ಕರೆದು, ಶೆಟ್ಟಿ, ನಾವು ಇಲ್ಲಿ ಶಾರದಾ ಪೂಜೆ ಮಾಡಬೇಕು ಮಾರೆ, ಬೆಳ್ತಂಗಡಿಯಲ್ಲೆಲ್ಲ ಉಂಟು, ನಾವು ಇಂಥದ್ದು ಮಾಡೋದಿಲ್ಲ, ಇಲ್ಲಿ ಒಂದು ಶಾರದಾ ಪೂಜೆ ಇಡಬೇಕು, ನಾವು ಶಾರದಾ ಮೂರ್ತಿ ಇಡಬೇಕು ಅಂತ ಹೇಳಿದ್ರು. ನಾನಂತ ಕೇಳಿದೆ, ಎಲ್ಲಿ ಇಡೋದು ದಣಿಗಡೆ, ಇಡಲಿಕ್ಕೆ ಜಾಗ ಇಲ್ಲ. ಅಲ್ಲ, ಇಲ್ಲದ್ರೆ ಬಸ್ ಸ್ಟ್ಯಾಂಡಲ್ಲಿ ಇಡುವ, ನಾವು ಎಲ್ಲಿ ಇಲ್ಲದ್ರೆ ಸುಬ್ರಹ್ಮಣ್ಯ ಅಂಗಡಿ ಬಾಗಿಲಲ್ಲಿ ಇಡುವ ಅಂತ ಹೇಳಿ. ಆವಾಗ ದಣಿಗಳದ್ದು ಪರಿಚಯ ಇಲ್ಲ ನಮಗೆ, ಭಾರಿ ಹತ್ತಿರ ಪರಿಚಯ ಇಲ್ಲ. ವಿಜಯರಾಘ ಪರ್ಯಟನ ಇರೋದು, ಭಾರಿ ಹತ್ತಿರ ಪರಿಚಯ ಇಲ್ಲ. ಆದರೂ ಪಾಪ ಅವರು ಆವಾಗ ಬಂದದಷ್ಟೇ ದೇವಸ್ಥಾನದ ಆಡಳಿತಕ್ಕೆ. ಆಗ ಅವರಿಗೆ ಈ ವಿಷಯ ಹೋಗುವಾಗ ಅವ್ರು ಹೇಳಿದರು, ನೀವು ಅಲ್ಲೆಲ್ಲ ಮಾಡೋದು ಬೇಡಪ್ಪ, ದೇವಸ್ಥಾನದ ಹತ್ರ ಮಾಡುವ ಅಂತ ಹೇಳಿದರು. ಹಾಗೆ ನಾವು ದೇವಸ್ಥಾನದ ಸಂಬಂಧ ಇನ್ನೂ ನಮ್ಮದು ಗಟ್ಟಿಯಾಯಿತು. ನಾವು ಪ್ರತಿ ವರ್ಷ ಶಾರದಾ ಪೂಜೆಗೆ ದೇವಸ್ಥಾನ ಒಳಗೆ ಕ್ಲೀನ್ ಮಾಡೋದು. ಅದರ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಆಗ ಊದುಬತ್ತಿ ಕಡ್ಡಿಗಳು, ಬಾಳೆಹಣ್ಣಿನ ಸಿಪ್ಪೆ, ಬಾಳೆಹಣ್ಣಿನ ಗೊನೆಯ ಇದು ತುಂಡು, ಮತ್ತು ಸಿಯಾಳ ಹೂವು ಎಲ್ಲ, ಅಂದರೆ ವ್ಯವಸ್ಥೆ ಇಲ್ಲ ಒಳಗಿನ ಕ್ಲೀನಿಂಗಿಗೆ, ಯಾರು ವ್ಯವಸ್ಥೆ ಇರಲಿಲ್ಲ. ನೈವೇದ್ಯಕ್ಕೂ ಗತಿ ಇಲ್ಲದ ಸಮಯ ಅದು ಮೊದಲು. ಆ ಸಂದರ್ಭ ಭಟ್ರುಗಳಿಗೆ ಸಂಬಳ ಕೊಡಲಿಕ್ಕೆ ಸಮಯ ಇದಿಲ್ಲ ಆ ಸಂದರ್ಭ. ಹಾಗೆ ಎಲ್ಲ ಕ್ಲೀನ್ ಮಾಡಿ ನಾವು ಶಾರದಾ ಪೂಜೆ ಎಲ್ಲ ಪ್ರಾರಂಭ ಮಾಡಿದೆವು. ಕಡೆಗೆ ದನಿಗಳು ಹೇಳಿದರು, ಒಂದು ಬ್ರಹ್ಮಕಲಶ ಮಲ್ಪಡು ಮಾರಾಯ, ಎಂಕುಲೆ ಒಂದು 10 ಜನ ಕುಲ್ಲುದವರ ಪಾತೆರಡು ಮೀಟಿಂಗ್ ಮಾಡ್ಬೋದು. ನಮ್ಮದು 10-15 ಜನ ಉಂಟು. ಅದರಲ್ಲಿ ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಎಲ್ಲ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಮಿಕ್ಸ್. ಆದರೂ ನಾವು ಒಂದೇ ದೇವಸ್ಥಾನ ಸಮಾಜ ಅಂತ ಹೇಳುವಾಗ ನಾವೆಲ್ಲ ಒಂದೇ. ನಮ್ಮ ಹತ್ರ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಂಥದಿಲ್ಲ. ಅದು ಭಟ್ರು ಇರ್ಬೋದು, ಶೆಟ್ರು ಇರ್ಬೋದು, ಇನ್ನೂ ಯಾವುದಿಲ್ಲ, ಎಲ್ಲ ಒಂದೇ. ಸರಿ, ಮಾಡುವ ಅಂತೇಳಿ ಆಯಿತು. ಬ್ರಹ್ಮಕಲಶ ಇದಕ್ಕೆ ಜೀರ್ಣೋದ್ಧಾರಕ್ಕೆ ದಿನ ಇಟ್ಟರು. ಜೀರ್ಣೋದ್ಧಾರದ ಕೆಲಸ ಆಯಿತು. ಅದು ಸುಮಾರು ಒಂದು 5-6 ವರ್ಷ ಹೋಯಿತು. ಅಷ್ಟೊತ್ತಿಗೆ ನಮಗೆ ಕೆಲವು ಕಡೆಯಿಂದ ಎಂಚಿನೆಕ್ ಅವಳು, ಅದು ಹೇಳ್ಬಾರ್ದು ಗೊತ್ತಿಲ್ಲ ನನಗೆ, ಎಂಚಿನೆಕ್ ಅವರು ಬ್ರಾಹ್ಮಣರಿಗೆ ಮಾತ್ರ ಒಣಸು, ಎಂಕ್ಲೆಗೆ ಒಣಸಿಗಿ ಅಕಲು ಮಾತ್ರ ತಿನ್ಕೊಂಡು ಮುಖಂಕುಲ್ದಾಯ ದೇವಸ್ಥಾನ ಕೊರಡು ಅಂತೇಳಿ ಮಾತುಕತೆಗಳು ಶುರುವಾಯಿತು. ಆಗ ನಾನು ಮತ್ತು ಮೋಹನ್ ಶೆಟ್ಟಿಗಾರರು ಪ್ರಥಮವಾಗಿ ಮೋಹನ್ ಶೆಟ್ಟಿಗಾರ ಅಂತ ಹೇಳಿದೆ, ಮೋಹನನ, ನಾವು ಈ ಸಾರಿ ಅನ್ನದಾನ ಮಾಡಲೇಬೇಕು, ಎಂಥದ್ದು ಆಗಲಿ ನೋಡಿ, ಜನ ಹೀಗೆ ಹೇಳ್ತಾರೆ, ಅದಕ್ಕೆ ನಾವು ಒಂದು ವಿರಾಮ ಮಾಡಬೇಕು. ಬ್ರಹ್ಮಕಲಶ ಬಂದಿದೆ, ಊರಿನವರೆಲ್ಲ ಒಟ್ಟು ಸೇರಬೇಕಾದ್ರೆ ನಾವು ಇದನ್ನೆಲ್ಲ ಮಾಡಬೇಕು, ನಾವು ಅನ್ನದಾನ ಮಾಡಬೇಕು, ಸಾರ್ವಜನಿಕ ಅನ್ನದಾನ ಮಾಡಬೇಕು. ಆವಾಗ ಒಳಗಿಂದ ಸ್ವಲ್ಪ ವಿರೋಧ ಬಂತು, ದನಿಗಳಿಂದಲ್ಲ, ಬಾಕಿಯವರಿಂದ. ಈಗ ಬೇಡ, ಬ್ರಹ್ಮಕಲಶ ಆಗಲಿ, ಮತ್ತೆ ಮಾಡುವ. ಇಲ್ಲ, ಅದು ಈ ಸಾರಿ ಆಗಬೇಕು, ನಾವು ಹರಕೆ ಹೇಳ್ಕೊಂಡಿದ್ದೇವೆ ಅಂತ ಹೇಳಿದೆ. ನಾವು ಮತ್ತು ಮೋಹನ್ ಶೆಟ್ಟಿಗವರು ನಾವು ಹರಕೆ ಹೇಳ್ಕೊಂಡಿದ್ದೇವೆ, ನಾವು ಈ ಸಾರಿ ಅನ್ನದಾನ ಮಾಡೋದು ಹೇಳಿದೆ. ರಥಬೀದಿಯಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡಿದೆವು. ದೇವಸ್ಥಾನದಲ್ಲಿ ಬೇಡ, ರಥಬೀದಿಯಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ಮಾಡಿದೆವು. ಮೀಟಿಂಗ್ ಆಯಿತು. ದನಿಗಳಿಗೆ ಪಾಪ ಟೆನ್ಷನ್ ಆಯಿತು. ದನಿಗಳು ನಮ್ಮನ್ನು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ. ಯಾಕಂದರೆ ಅವರಿಗೊಂದು ಆಧಾರ ಸ್ತಂಭಗಳು ನಾವು ಇಂಥ ಇರ್ಬೋದು ನೆನೆಸಿದ್ದಾರೆ ಅವರು. ಹಾಗೆ ನಾವು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ ನಮ್ಮನ್ನು. ಕಡೆಗೆ ಆಯಿತು, ಸ್ವಲ್ಪ ದಿವಸ ಹೋಯಿತು. ನಾವು ಕೆಳಗೆ ಇಲ್ಲಿ ರಬ್ಬರ್ ಗೋಡನ್ ಇದೆ, ಅಲ್ಲಿ ನಾವು ಕ್ಲೀನ್ ಮಾಡಿ ಅಲ್ಲಿ ಶಾಮಿಯಾನ ಹಾಕಿ ಊಟ ಮಾಡೋದು ಅಂತೇಳಿ ಆಲೋಚನೆ ಮಾಡಿದೆವು. ಅಷ್ಟೊತ್ತಿಗೆ ದನಿಗಳಿಗೆ ಗೊತ್ತಾಯಿತು, ರಾಮಚಂದ್ರ ಎಂಥದ್ದು ನೀನು ಮರ್ಯಾದೆ ತೆಗಿತೀಯ ನಮ್ಮದು, ಇಲ್ಲ ನೀನು ಇಲ್ಲೇ ಮಾಡಬೇಕು, ಊಟ ಇಲ್ಲೇ ಮಾಡೋ, ದೇವಸ್ಥಾನದಲ್ಲಿ ಮಾಡೋ, ಯಾರು ಏನೇ ಹೇಳಲಿ ಹೇಳಿದರು. ನಾವು ದೇವಸ್ಥಾನದ ಅಂಗಣದಲ್ಲಿ ಪ್ರಾರಂಭದ ಊಟ ಮಾಡಿದೆವು. ಬಹುಶಃ ಅದಕ್ಕೆ ಒಂದು 30-35 ವರ್ಷ ಆಗಿರ್ಬೋದು. ಅದರ ಮೊದಲು 35 ವರ್ಷದ ಮೊದಲು ಅಲ್ಲಿ ಮಾಡಿದ್ವಿ. ಫಸ್ಟ್ 800 ಜನರಿದ್ದು ಊಟ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಸಂಬಂಧ ಜನರಿದ್ದು ಜಾಸ್ತಿ ಆಯಿತು.
81ರಲ್ಲಿ ಇಲ್ಲಿ ವಿಶ್ವ ಹಿಂದೂ ಸಮ್ಮೇಳನ ಆಯಿತು. ಈಗ ಮೊದಲ ಸಾರ್ವಜನಿಕ ಅನ್ನ ಸಂತರ್ಪಣೆ ನಿಮ್ಮಿಂದನೇ ಸ್ಟಾರ್ಟ್ ಆಗಿದೆ. ನಮ್ಮಿಂದ ನಾನು ಮೋಹನ್ ಶೆಟ್ಟಿಗಾರರು, ಭರತ್ ಕುಮಾರ್, ನಮ್ದೇ ಒಂದು ತಂಡ ಉಂಟು, ಒಂದು 7-10 ಜನರ ತಂಡ ಮುಂಚೂಣಿಯಲ್ಲಿರುವವರು. ಬಾಕಿ ಎಲ್ಲ ಒಟ್ಟಿಗೆ ನಮ್ಮ ಇದ್ದಾರೆ. ಮುಂಚೂಣಿ ನಾನು, ಭರತ, ಮತ್ತೆ ಮೋಹನ್ ಶೆಟ್ಟಿಗಾರರು, ಜಯಂತ್ ಶೆಟ್ಟಿಗಾರರು, ಇನ್ನೊಬ್ಬರು ನಮ್ಗೆ ಭಾರಿ ಆಪ್ತರಿದ್ರು, ಸುಂದರ್ ಸಾಲೆ ಅನ್ನೋ ತೀರಿ ಹೋದ್ರು. ಅವರೆಲ್ಲ ಇದ್ರೆ ನಮಗೆ ಭಾರಿ ಒಂದು ಇದು ಎಂಥದ್ದು ಆನೆಬಲ, ಸುಂದರ್ ಸಾಲೆ, ಸುಂದರ್ ಬಂಗೇರೆಲ್ಲ ಇದ್ರೆ ಆನೆಬಲ. ಹಾಗೆ ಅದೆಲ್ಲ ನಾವು ಮಾಡ್ತೀವಿ. ನಮ್ಮಿಂದೇ ಸುರಾದದ್ದು. ಆಮೇಲೆ ವಿಶ್ವ ಹಿಂದೂ ಸಮ್ಮೇಳನ ಆಯ್ತು ಇಲ್ಲಿ ಉಜಿರೆಯಲ್ಲಿ. ಆವಾಗ ಇಡೀ ದೇವಸ್ಥಾನ ದನಿಗಳು ನಮಗೆ ಬಿಟ್ಟು ಕೊಟ್ಟಿದ್ರು. ಅಂದರೆ ಭಕ್ತರು ಬರೋದಿಲ್ಲ, ಆಗ ಯಾರೂ ಇಲ್ಲ. ಇಡೀ ಅಲ್ಲಿ ಬೋರ್ಡ್ ಬರೆಯುವಂಥದ್ದು ಅದು ಇದು ಎಲ್ಲ ನಾವು ಅದರಲ್ಲಿ ಬೋರ್ಡ್ ಬರೀದ್ರಲ್ಲಿ ಸಮೇತ ಹಾಗೆ ಮುಸ್ಲಿಮ್ ಇದ್ದ, ಕ್ರಿಶ್ಚಿಯನ್ ಇದ್ದ, ಎಲ್ಲರೂ ಸೇರಿ ಬೋರ್ಡ್ ಬರೀದು. ವಿಶ್ವ ಹಿಂದೂ ಸಮ್ಮೇಳನ 60,000 ಜನ ಡೆಲಿಗೇಟ್ಸ್. ಆಗ ಒಂದು 3 ದಿವಸದ ಕಾರ್ಯಕ್ರಮ ಹೈಸ್ಕೂಲ್ನ ಗ್ರೌಂಡ್ನ ರತ್ನಾವರ್ಮ ಕ್ರೀಡಾಂಗಣದಲ್ಲಿ ಆದದ್ದು. ಅದಕ್ಕೆಲ್ಲ ಸಹಾಯ ಆಯಿತು. ಹಾಗೆ ಮತ್ತೆ ನಾವು ಹತ್ತಿರ ಬಂದೆವು, ದನಿಗಳು ನಾವು ಹತ್ತಿರ ಬಂದೆವು. ಕಡೆಗೆ ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಆಗುವಾಗ ಇಡೀ ಊರೇ ಸೇರಿತು. ಭಾರಿ ಚಂದದ ಬ್ರಹ್ಮಕಲಶ. ಅಂದರೆ ಆಗ ಅಷ್ಟು ವಾಲಂಟಿಯರ್ಸು ಎಲ್ಲ ಸೋಗೆ ಚಪ್ಪರಗಳು ಬಿದಿರಾಕಿ ಮಾಡೋದು. ಆಗ ಇದೆಲ್ಲ ಇರಲಿಲ್ಲ, ಯಾವುದು ಇದಿಲ್ಲ, ಶಾಮಿಯಾನ ಇಲ್ಲ, ಶೀಟ್ ಇದು ಮಾಡಿಲ್ಲ. ನಾವು ನೆರೆಯದಿಂದ ದಿವಸಕ್ಕೆ 2 ಲೋಡು, 40 ಫೀಟ್ ಉದ್ದದ್ದು, ದಿವಸಕ್ಕೆ 2 ಲೋಡು ಬಿದಿರು ತರ್ತಿದ್ದೆ. ನನ್ನ ಲೀಡರ್ಶಿಪ್ಪಲ್ಲಿ ಒಂದು ಬಿದಿರು ಕಡಿಯೋರು ಬೇರೆ, ತರುವ ಜವಾಬ್ದಾರಿ ನಂದಿತ್ತು. ಬೆಳಿಗ್ಗೆ ಹೋಗುವಾಗ ಒಂದು 10-15 ಜನರಿಗೆ ಬೇಕಾದ ಕಡಲೆ ಅವಲಕ್ಕಿ, ಸಜ್ಜಿಗೆ ಅವಲಕ್ಕಿ ಏನಾದ್ರು ತಿಂಡಿ ಮಾಡೋದು, ಅಲ್ಲೇ ಹೋಗಿ ಚಹಾ ಮಾಡೋದು, ಕುಡಿಯೋದು, ಲೋಡ್ ಮಾಡೋದು. ಅಷ್ಟೊತ್ತಿಗೆ ನಾನು ಹೋಗುವಾಗ ನಂದು ಚಿಕನ್ ಸ್ಟಾಲ್, ಹೋಗುವ ಒಂದು 5 kg 6 kg ಕೋಳಿ ಹಿಡ್ಕೊಂಡು ಹೋಗೋದು. ಕೋಳಿ ಹಿಡ್ಕೊಂಡು ಹೋಗಿ ಮಧ್ಯಾಹ್ನ ಅವ್ರಿಗೆ ವಾಪಸ್ ಬರುವಾಗ ಊಟದ ವ್ಯವಸ್ಥೆ, ಅವರಿಗೆ ಕೋಳಿಯ ಊಟದ ವ್ಯವಸ್ಥೆ. ಅಂದರೆ ಊಟಕ್ಕೆ ಅವರಿಗೆ ಗತಿ ಇಲ್ಲ ಅಂತ ಹೇಳಿಲ್ಲ, ಒಂದು ಗಮ್ಮತ್ತಿಗೆ ನಾವೊಂದು ಕೋಳಿದ ಪದಾರ್ಥ ಮಾಡ್ತಿದ್ದೇವೆ, ಗಮ್ಮತ್ತಿಗೆ ವಾಪಸ್ ಬರ್ತಾರೆ. 2ನೇ ಲೋಡು, ಇಲ್ಲದ್ರೆ 1ನೇ ಲೋಡ್ ಆಗುದು. ಅದೆಲ್ಲ ಇದ್ರೆ ಮಾತ್ರ 2 ಲೋಡ್. ಎನರ್ಜಿ ಅಂಥದ್ದೆಲ್ಲ. ಅದು ಭಾರಿ ದೊಡ್ಡ ಸಾಹಸ. 40 ಫೀಟ್ ಅದು ಒಂದೇ ಹೊಳೆಯನ್ನು 7 ಸಾರಿ ದಾಟ್ಲಿಕ್ಕೆ ಉಂಟು. ಅದು ಹೊಳೆ ಹೀಗೆ ನೆರೆಯ ಹೆಬ್ಬಾರ ಮನೆಯಿಂದ ಇನ್ನೊಂದು 10-20 ಕಿಲೋಮೀಟರ್ ದೂರ ಹೋಗಬೇಕು. ಇವತ್ತು ಹೋಗುವಾಗ ಇಲ್ಲಿ ಲದ್ದಿ ಇಲ್ಲ ಇದ್ರೆ ನಾಳೆ ಹೋಗುವಾಗ ಅಲ್ಲಿ ಲದ್ದಿ ಇರ್ತದೆ. ಆನೆ ಬಂದು ಹೋಗ್ತಿರ್ತದೆ ರಾತ್ರಿ. ನಮಗೆ ದೇವದಲ್ಲಿ ಒಂದು ದಿವಸ ಕಾಣಲಿಲ್ಲ. ಹಾಗೆ ಭಾರಿ ಕೆಲಸ ಮಾಡಿದೆವು. ಅಂದರೆ 2 ತಿಂಗಳು 3 ತಿಂಗಳು ಭಾರಿ ಒದ್ದಾಡಿ ಕೆಲಸ ಮಾಡಿದೆವು. 2ನೇ ಬ್ರಹ್ಮಕಲಶ ಹಾಗೆ ಮಾಡಿದ್ದೇವೆ. ಇದು ಸ್ವಲ್ಪ ವಾಲಂಟಿಯರ್ಸ್ ಸ್ವಲ್ಪ ಕಡಿಮೆ. ಈಗ ಕಡಿಮೆ ಅಂತೇಳಿ ಎಲ್ರಿಗೂ ತಾಪತ್ರಯಗಳು. ಅಂದರೆ ಈ ದನ ಸಾಕುವವರಿಗೆ ಹಗಲಿಗೆ ಬರ್ಲಿಕ್ಕೆ ಆಗೋದಿಲ್ಲ, ರಾತ್ರಿ ಹೆಂಗಸರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಆದರೂ ಈಗ 1 ವಾರದಿಂದ ಒಂದು 10 ದಿವಸದಿಂದ ಭಾರಿ ಜನ. ನಿನ್ನೆ ಹೆಂಗಸರು ಒಂದು 30 ಜನ ಹೆಂಗಸರು ಬಂದು 17 ಟನ್ ಕಟ್ಟಿಗೆ ಉಂಟು. 17 ಟನ್ ಕಟ್ಟಿಗೆ ಅಲ್ಲಿ ಕೆಳಗಿಂದ ಮೇಲೆ ತಂದು ಹಾಕಿದ್ದಾರೆ ಹೆಂಗಸರು. ಹೌದೌದು. ಇಲ್ಲಿ ನಮ್ಮ ಓಡಲದ ಹೆಂಗಸರು ಅವ್ರದೇ ಒಂದು ಟೀಮು 10-30 ಜನ ಇದ್ರು. 17 ಟನ್ ಕಟ್ಟಿಗೆ ಉಂಟು. ಅಂದರೆ ಹೌದು, ನಾವು ದುಡ್ಡು ಕೊಟ್ಟು ಮಾಡಿಸಿದಾಗ ಸುಮಾರು 10-15 ಸಾವಿರ ಬೇಕಾಗ್ತದೆ. ಹೌದು, ಮಾಡಿದ್ದಾರೆ, ಪ್ರೀತಿಯಿಂದ ಮಾಡಿದ್ದಾರೆ. ಹಾಗೆ ಮತ್ತೆ ದೊಡ್ಡ ದನಿಗಳಿಗೆ ನಮ್ಮ ಮೇಲೆ ಭಾರಿ ವಿಶ್ವಾಸ. ಎಲ್ಲಿ ಅವರು ಬ್ರಹ್ಮಕಲಶಕ್ಕೆ ಹೋದರೆ ಅವರು ಗೌರವಾಧ್ಯಕ್ಷರು. ಅಲ್ಲಿ ಊಟದ ವ್ಯವಸ್ಥೆ ಬಂದರೆ ಅದು ರಾಮಚಂದ್ರ ಮಲ್ಪಿ. ಹಾಗೆ ಸೌತಡ್ಕದಲ್ಲೂ ನನಗೆ ಅವಕಾಶ ಸಿಕ್ಕಿದೆ ಅವರಿಂದಾಗಿ. ಭಾರಿ ದೊಡ್ಡ ಬ್ರಹ್ಮಕಲಶ ಸೌತಡ್ಕದ್ದು ಒಂದೇ ಸಾರಿ ಅದು ಮತ್ತೆ ಆಗಲಿಲ್ಲ. ಸುರುವಿನ ಬ್ರಹ್ಮಕಲಶ, 2ನೇ ಬ್ರಹ್ಮಕಲಶ ಸ್ವಲ್ಪ ಅಲ್ಲಿ ಅಷ್ಟೊಂದು ಸರಿ ಇರಲಿಲ್ಲ, ಏನಾಗಲಿಲ್ಲ. ಸುರುವಿನ ಬ್ರಹ್ಮಕಲಶಕ್ಕೆ ಫುಲ್ ಟೀಮ್ ನಾನಿದ್ದೆ. ಅದಕ್ಕೆ ಅಲ್ಲಿ ದನಿಗಳು, ಅಲ್ಲಿ ಜೈನರು ಮತ್ತು ಭಟ್ರುಗಳು ಮತ್ತು ನಾವು ಅವ್ರು ಹೇಳಿದ್ರು, ಇಂಜಿ ಶೆಟ್ಟಿ ರೆಡ್ಡೆ ಮಲ್ಪೋಡಿ ಚಪ್ಪಾರ ಇಲ್ಲಿ ಆಗುದಿಲ್ಲ, ನೀವು ಜೈನರು ಇದ್ರಿ, ಇದು ಜೈನರ ಮನೆತನ ದೇವಸ್ಥಾನ, ನಿಮ್ಮ ಸಂಬಂಧದವರು ಕುಟುಂಬದವರು ತುಂಬ ಜನ ಬರ್ತಾರೆ, ಮತ್ತು ನೀವು ರಾತ್ರಿ ಪಳಾರ ಊಟ ಅಲ್ಲ, ನಿಮಗೆ ಬೇಕಾಗಿಯೇ ಬೇರೆ ಮಾಡಬೇಕು. ಜನ ಹೇಳೋರು ನೀವು ಮಾಡಿದ್ರು ಹೇಳ್ತಾರೆ, ಮಾಡಿದ್ರು ಹೇಳ್ತಾರೆ. ಅದು ಮಾಡಿದ್ರೆ ಕಷ್ಟ ಆಗ್ತದೆ, ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ನಮ್ಮ ಚಪ್ಪರದಲ್ಲಿ ಎಲ್ಲ ಜಾತಿಯವರು ಬಡಿಸ್ತಾರೆ. ಇಷ್ಟೆಲ್ಲ ಅನುಭವ ಬರಲಿಕ್ಕೆ ಕಾರಣ ಏನು ನಮ್ಮ ದನಿಗಳು. ಈಗ ಉದಾಹರಣೆಗೆ ಒಂದು ಮೋದಿಯ ಕಾರ್ಯಕ್ರಮ ಉಜಿರೆಯಲ್ಲಿ ಆಯಿತು. ನಮಗೆ ಅದು ಭಾರಿ ಗೊಂದಲ ಇತ್ತು. ಅದು ಇಂಥದ್ದು ಅದಕ್ಕೆ ರೈಸ್ ಬಾತ್ ಮಾಡುವ, ಮೊಸರನ್ನ ಮಾಡುವ, ಇನ್ನೊಂದು ಮಾಡುವ, ಮತ್ತೊಂದು ಮಾಡುವ ಅಂತ. ನನಗೆ ಅದು ಯಾವುದು ನಮಗೆ ಸರಿಯಾಗಿ ಕಾಣಲಿಲ್ಲ. ಯಾಕಂದರೆ ಮೊಸರನ್ನ ಇಲ್ಲಿಯವರಿಗೆ ಮೊಸರನ್ನ ರೈಸ್ ಬಾತ್ ಮಧ್ಯಾಹ್ನದ ಹೊತ್ತಿಗೆಲ್ಲ ಅದು ನಡೆಯೋದಿಲ್ಲ. ನಾನು ಕಡೆಗೆ ಸರ್ ಇದ್ರಾಗ ಕಡೆಗೆ ಅವ್ರ ಹತ್ರ ಮೋಹನ್ ಶೆಟ್ಟಿಗಾರ್ ನಾನು ಹೋಗಿ ಒಂದು ರಿಕ್ವೆಸ್ಟ್ ಸರ್, ನಮ್ಮದು ದಯಮಾಡಿ ನೀವು ಒಪ್ಪಬೇಕು, ನಮಗೆ ಬರೀ ಅನ್ನ ಮತ್ತು ಸಾರು 2 ಕೊಡಿ, ಬೇರೆ ಏನು ಬೇಡ. ಬೇಕಾದರೆ 2 ದಿವಸದ ಮೊದಲು ಹೇಳಿದ್ದು ನಾವು. ಇಲ್ಲ ನೀವು ಹೇಳಿದಾಗ ನಿಮ್ಗೆ ಎಂತ ಬೇಕು ಅದನ್ನೆಲ್ಲ ಮಾಡಿ ಹೇಳಿದ್ರು. ಧರ್ಮಸ್ಥಳದಲ್ಲಿ ಲೋಡು ತರಕಾರಿ ಎಲ್ಲ ಬಂತು. 60,000 ಜನರ ಅಡಿಗೆ ಆಗಬೇಕು. ಸರಿಯಾದ ಭಟ್ರುಗಳು ಸಿಗಲಿಲ್ಲ. ಕಡೆಗೆ ಒಂದು ಭಟ್ರುಗಳಿಗೆ ಒಂದು ಪಂಗಡಕ್ಕೆ ಅನ್ನ ಮಾತ್ರ, ಒಂದು ಪಂಗಡಕ್ಕೆ ಸಾರು ಸಾಂಬಾರು ಪಾಯಸ ಮಾತ್ರ ಮಾಡಲಿಕ್ಕೆ ಹೇಳಿತ್ತು. 60,000 ಜನ ಒಮ್ಮೆ, ಅದು ಪ್ಯಾಕಿಂಗ್ ಫುಲ್ ಪ್ಯಾಕ್ ಆಗಿ 60,000 ಜನ ಅಲ್ಲಿ ನಿಂತು ಅಲ್ಲಿಂದ ಒಮ್ಮೆ ಬರೋದು. ಎಂತ ಮಾಡೋದು ಗೊತ್ತಾಗಲಿಲ್ಲ ನಿಮಗೆ. 3-4 ಚಪ್ಪರ ಮಾಡಿದೆವು. ಸುಮಾರು 40 ಕ್ವಿಂಟಲ್ನ ಅನ್ನ ಊಟ ಶುರು ಆಗೋದ್ರ ಮೊದಲು ಎಲ್ಲೆಲ್ಲಿ ಕೌಂಟ್ ಉಂಟು ಅಲ್ಲಿಗೆಲ್ಲ ನಾವು ಪಿಕಪ್ಪಲ್ಲಿ ಸಪ್ಲೈ ಮಾಡಿ
ಅದನ್ನೆಲ್ಲ ಇಟ್ಟು ಹೌದು. ಹಾಗೆ ಮಾಡಿದ್ವಿ. ಅಂದರೆ ಅನುಭವಗಳು ಕೆಲವು. ಹೌದೌದು, ಬೇರೆ 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 ಅನುಭವಗಳು ಎಷ್ಟು ಮಾಡಿದ್ರು ಸಾಕಾಗುದಿಲ್ಲ. ಈಗ ಅದನ್ನೇ ಕಲ್ತಿದ್ದೇನೆ ನಾನು. ಇಲ್ಲಿ ಸುರಿಗೆ ನಾನು ಜಾತ್ರೆಗೆ ನಮ್ದು 8,000 9,000 ಜನರ ಊಟ, ಅದು ಸಹ ಫುಲ್ಲು ಪ್ಯಾಕ್ಡ್. ಅಪ್ಪ ಬರೋದು 1 ಗಂಟೆಗೆ ಬರ್ತಾರೆ, 1:30 ಗಂಟೆ 2 ಗಂಟೆ ಒಳಗೆ ಊಟ ಆಗ್ತದೆ. ನಮಗೆ ಕೊಂಡೋಗ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ, ರಶ್ ಆಗ್ತದೆ. ಅದಕ್ಕೇನು ಮಾಡುತ್ತೆ, ಎದುರಿನ ಕೌಂಟಲ್ಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಅನ್ನ, ಅದಕ್ಕೆ ಬೇಕಾದ ಸಾರು, ಅದಕ್ಕೆ ಬೇಕಾದ ಸಾಂಬಾರು ಎಲ್ಲ ಕೊಂಡೋಗಿ ಅಲ್ಲಿ ಸುರಿಗೆ ಇಟ್ಟು ವ್ಯವಸ್ಥೆ, ಪಕ್ಕಾ ವ್ಯವಸ್ಥೆ ದೇವ್ರದಲ್ಲಿ ಪಕ್ಕ ಆಗಬೇಕು. ಈ ಸಾರಿ ನಮ್ಮದು ಅನ್ನದಾನದ್ದು ಸ್ವಲ್ಪ ಗೊಂದಲ ಆಯಿತು. ಗೊಂದಲ ಅಂತ ಹೇಳಿದರೆ, ಈ ಜಾತ್ರೆಗೆ ಬಟ್ಟಲು ಕಾಣಿಕೆ ಅಂತೇಳಿ ಒಂದು ಪ್ರಸಾದ ಕೊಡ್ತಾರೆ, ಅದು ತೆಗೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಜನ ಆಯಿತು. ಅದು ದೇವ್ರು ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆನ ಒಂದು ಇದಾಗಿ, ಆಮೇಲೆ ದರ್ಶನದ ಬಲಿಯಾಗಿ, ಆಮೇಲೆ ಒಳಗೆ ಹೋಗಿ ಬೆಳಗ್ಗಿನ ಪೂಜೆ ಮತ್ತೆ ಆಗುವುದು, ಅದು ಮಧ್ಯಾಹ್ನ ಆಗ್ತದೆ. ಆಮೇಲೆ ಶುದ್ಧ ಆಗಿ ಮಧ್ಯಾಹ್ನದ ಪೂಜೆ ಆಗಬೇಕು. ದೊಡ್ಡ ದನಿಗಳು ಏನು ಮಾಡ್ತಿದ್ದೆ ಅಂದರೆ, ಬೆಳಗಿನ ಪೂಜೆ ಆಗಿ ಕೂಡಲೇ ಇಲ್ಲಿ ಪಲ್ಲ ಪೂಜೆ ಮಾಡೋ ಕ್ರಮ. ಈ ಸಾರಿ ಅದು 1 ಮುಕ್ಕಾಲು ಗಂಟೆ ಆಯಿತು, ಭಾರಿ ತಡ ಆಗಿ ಸ್ವಲ್ಪ ಗೊಂದಲ ಆಯಿತು. ಮತ್ತು ಅಲ್ಲಿ ಮೇಲೆ ಒಂದು 5 ತಡೆಗೋಡೆ ಸಹ ಬಿದ್ದು, ಅದು ಸ್ವಲ್ಪ ಇದಾಯಿತು, ಜಾಗ ಕಡಿಮೆ ಆಯಿತು. ಅದಕ್ಕೆ ಈ ಸಾರಿ ಮೊನ್ನೆ ಹೇಳಿದೆ ದನಿಗಳ ಹತ್ರ, ಬರೋ ಸಾರಿ ನಾನು ಇದ್ದೇನೆ ಇಲ್ಲೋ ಗೊತ್ತಿಲ್ಲ ದನಿಗಳೇ, ಆದರೆ ಈ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕು. ಇನ್ನು ಪ್ರಸಾದ ತಗೊಳ್ಳಿಕ್ಕೆ ಜನ ಜಾಸ್ತಿಯೇ ಬರ್ತಾರೆ. ನಾವು ಇದನ್ನು ಪಲ್ಲ ಪೂಜೆಯನ್ನು 12 ಗಂಟೆ ಒಳಗೆ ಪಲ್ಲ ಪೂಜೆ ಮಾಡಬೇಕು. 12ವರೆಗೆ ನಾವು ಕೌಂಟ್ರ್ ಓಪನ್ ಮಾಡಬೇಕು, ಇಲ್ಲದ್ರೆ ಭಾರಿ ಗೊಂದಲ ಆಗ್ತದೆ. ಎಂತ ಮಾಡಿದ್ರು ಗೊಂದಲ ಆಗ್ತದೆ ಅಂತ ಹೇಳಿದೆ. ನಮ್ಮ ಡೋನರ್ ಅವತ್ತಿದ್ದು ಪ್ರವೀಣ್ ಅವರು ಪ್ರವೀಣ್ ಇಂದ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅಣ್ಣ ಇಂಚೆ ಸಂಗತಿ ಹೀಗೆ ಮಾಡಬೇಕು, ಬೇಗ ಕೊಡಬೇಕು, ಪಲ್ಲ ಪೂಜೆಗೆ ನೀವು ಬರಬೇಕು, ದನಿಗಳು ಬರದಿದ್ರು ನೀವು ಬೇಜಾರು ಮಾಡಬಾರ್ದು. ಪಲ್ಲ ಪೂಜೆಗೆ ಭಟ್ರ ಹತ್ರ ಇಲ್ಲಿ ಪ್ರಸಾದ ತಗೊಳ್ಬೇಕು, ಆಮೇಲೆ ದನಿಗಳ ಹತ್ರ ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಬೇಕು. ಹಾಗೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ಬಂದವರಿಗೂ ಖುಷಿ ಆಗ್ತದೆ, ಎಲ್ಲರೂ ಸಮಾಧಾನದಲ್ಲಿ ಊಟ ಮಾಡಿ ಹೋಗ್ತಾರೆ. ಎಲ್ಲರೂ ಬೈತಾರೆ ಬಂದರೆ, ಈ ಗರ್ಭಿಣಿಯವರು ಬರ್ತಾರೆ, ಸಣ್ಣ ಮಕ್ಕಳು ಹಿಡ್ಕೊಂಡು ಬರ್ತಾರೆ. ಭಾರಿ ಸಮಸ್ಯೆ ಆಯಿತು ಮೊನ್ನೆ, ಭಾರಿ ಸಮಸ್ಯೆ. ಮುಕ್ಕಾಲು ಗಂಟೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ 3/4 ಗಂಟೆಯಲ್ಲಿ 3,000 ಜನ ಊಟ ಮಾಡಿ ಪಾಸ್ ಆಗ್ತಾರೆ. ಒಬ್ಬ ಊಟ ಮಾಡಲಿಕ್ಕೆ ಬಫೆಯಲ್ಲಿ ಒಬ್ಬನಿಗೆ ಊಟ ಮಾಡಲಿಕ್ಕೆ ಅಂದರೆ ನಾವು ಅದು ನೋಡ್ತೇವೆ. ನಾವು ಅಲ್ಲಿ ಯಾರು ಫಸ್ಟ್ ಬಟ್ಲು ತಗೊಂಡ್ರ ಟೈಮ್ ನೋಡ್ತೇವೆ, ಬಟ್ಲು ತೊಳಿಲಿಕ್ಕೆ ಎಷ್ಟೊತ್ತಿಗೆ ಬಂದ, 10 ನಿಮಿಷ 11 ನಿಮಿಷ 12 ನಿಮಿಷದಲ್ಲಿ ಬರ್ತಾನೆ ಹೊರಗೆ, ಅದನ್ನು ಸಹ ನೋಡ್ತೇನೆ. 3/4 ಗಂಟೆ ಅಂತ ಹೇಳಿದರೆ 3,000 ಜನ ಪಾಸ್ ಆಗ್ತಾರೆ. ಮ್ಯಾಕ್ಸಿಮಮ್ ಅಂದರೆ 15ರಿಂದ 20 ನಿಮಿಷ ಒಬ್ಬನಿಗೆ ಊಟ ಮಾಡಲಿಕ್ಕೆ ಬಫೆಯಲ್ಲಿ, ಅಂದರೆ ಐಟಮ್ಸ್ ಕಡಿಮೆ ಅದೊಂದು. ಹಾಗೆ ಬರೋಸರಿ ಹಾಗೆ ಮಾಡಬೇಕು ಅಂತ ದನಿಗಳ ಹತ್ರ ಬಂದು ಮನವಿ ಮಾಡಿದ್ದೀನಿ. ದೊಡ್ಡವರ ಜೊತೆಗೂ ಕೆಲಸ ಮಾಡಿದ್ರೆ, ಈಗ ದೊಡ್ಡವ್ರ ಜೊತೆ ಕೆಲಸ ಮಾಡಿ, ಸಣ್ಣವ್ರ ಜೊತೆ ಕೆಲಸ ಮಾಡಿದ್ದೇನೆ. ಇದೊಂದು ನಮ್ಮದು ಯೋಗ ಬಗ್ಗೆ ನನಗೆ ಮೂರನೇದು ಸಿಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇರಲಿಲ್ಲ. ಆದರೆ ದೇವರು 3ನೇ ದಿವಸ ಕೊಟ್ಟರು. ಮತ್ತು ನನಗೆ ಪ್ರಾಯ ಆಯಿತು ಅಂತ ದೇವರಿಗೂ ಗೊತ್ತುಂಟು. 70 ವರ್ಷ ನನಗೆ. ನಾನು 3, 4, 5, 6 ಡೇಟ್ ಆಫ್ ಬರ್ತ್. ನಾಳೆ ಏಪ್ರಿಲ್ 3 ತಾರೀಕಿಗೆ ನನಗೆ 70 ಬರ್ತಿ ಆಗ್ತದೆ. ಹಾಗೆ ಒದ್ದಾಡೋದು ಬೇಡ, ನೀನು ಸ್ವಲ್ಪ ಕುರ್ಚಿಯಲ್ಲಿ ಕೂತ್ಕೊಂತ ದೇವರು ಕಾಲಿಗೆ ಸ್ವಲ್ಪ ತಾಗಿಸಿ ಸುಮ್ಮನೆ ಕೂತ್ಕೊಳಿಸಿದ್ದಾರೆ. ಇಲ್ಲದ್ರೆ ಎಲ್ಲದರಲ್ಲಿ ನೀವು ಹೇಳಿದಾಗೆ ಓಡಾಡಿಕೊಂಡು ಕೂಡದಿದ್ದರೂ ಕೆಲಸ ಮಾಡುವಂಥ ಹುಮ್ಮಸ್ಸು ಅಂದರೆ ಮತ್ತೊಬ್ಬರು ಕೆಲಸ ಮಾಡೋಕ್ಕಾದ್ರೆ ನಮಗೆ ಸಮಾಧಾನ ಆಗೋದಿಲ್ಲ ಅಂತ. ಇಲ್ಲಿ ಉದಾಹರಣೆಗೆ ಇಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡೋದಿಲ್ಲ, ನಮ್ಗೆ ಬೇಜಾರಾಗ್ತದೆ. ಹಾಗೆ ನನಗೆ ಅದೆಲ್ಲ ಇಲ್ಲ. ಅದು ನಾನು ಅಷ್ಟು ಮಾಡಿದರೆ ಅವನ ಹತ್ರ ಮಾಡಿಸ್ಬೋದು. ನಾನು ಕೂತ್ಕೊಂಡು ನಿಮ್ಮ ಹತ್ರ ಇಷ್ಟು ಮಾಡಿದ್ದು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ನಂದು ಅದೊಂದು ಸಮಸ್ಯೆ. ನಾನು ಮಾಡಿದರೆ ಮಾತ್ರ. ನನಗೆ ಅಲ್ಲಿ ಸ್ಮಶಾನದಲ್ಲಿ ಬಂದರೆ ಕೆಲಸವರು ಜೋರು ಮಾಡ್ತಾರೆ, ಅಣ್ಣ ಇದು ಕುಲ್ಲೆ ಮಾಡಿ ಬಂದು ಇರೋದೇ ಅದು ಬಂಗ ಇಂಚಿನ ಮಾಡಿದ್ರೆ ಹಿಂಗೆ ಗೊತ್ತಬಹುದು. ಕಜಾವದಲ್ಲಿ ಬರಬಹುದು, ಏನು ಕಜಾವ ಪಿಜ್ಜಿಡು ಕಜಾವ ಪಿಜ್ಜಿಂಡ ಇಂಚಿನ ಬಂಗ ಅಂತ ಗೊತ್ತಾವ. ಮೊನ್ನೆ ನೋಡಿ, ನಾನು ಪಂಚಾಯತ್ನ ತ್ಯಾಜ್ಯ ನಿರ್ವಹಣೆ ಮಾಡುವಾಗ ಹೇಳ್ಬೋದಲ್ಲ, ಪಂಚಾಯತ್ ನಿರ್ವಹಣೆ ಮಾಡುತ್ತಾಗ ಜಾತ್ರೆ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ 12,000 ಕೊಡ್ತಿದ್ದೆ ಸೂರ್ಯನ ವರ್ಷ. 2ನೇ ವರ್ಷ 15,000 ಕೊಟ್ಟೆ, 3ನೇ ವರ್ಷ 18,000 ಕೊಟ್ಟೆ. ಮೊನ್ನೆ ಅವರು 30,000 ರೂಪಾಯಿ ಕೇಳಿದರು. ನಾನು ಭರತ ಮತ್ತು ನಾನು ಮಾತಾಡ್ಕೊಂಡು, ಭರತ ನೋಡು ಇದು 30,000 ಕೇಳಿದ್ದಾರೆ, ಇದು ಅವರು ಇನ್ನು ಬರೋ ವರ್ಷ 40 ಕೇಳ್ತಾರೆ, ದೇವಸ್ಥಾನಕ್ಕೆ ಒಂದು ಹೊರೆ ಆಗ್ತದೆ. ನಾವೊಂದು ಕೆಲಸ ಮಾಡೋಣ, ನಮಗೊಂದು ಯೋಗ ಇದು, ನಮಗೊಂದು ಅವಕಾಶ, ನಾವು ಕಸ ಎಕ್ಕುವ ಹೇಳಿದೆವು. ವರ್ತಕರ ಸಂಘಕ್ಕೆ ಒಂದು ಮೆಸೇಜ್ ಹಾಕಿದೆವು, RSS ನಾವು ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹಾಕಿದೆವು. 6 ಗಂಟೆಗೆ ಬಂದೆವು, 8:30 ಗಂಟೆಗೆ ಕಸ ತೆಗ್ದಾಯ್ತು. ತುಂಬ ಜನ ಕೇಳಿದ್ರು, ಸಿಟ್ರೆ ಕಾಪಿಯನ್ನೆಲ್ಲ ಕೊಡು. ಇಜ್ಜಣ್ಣ ಕಾಪಿ ಹುರಿ ಪಂತೇರಿ ಯಾರು ಅದೇ ಅದು ಸಮಾಜಕ್ಕೆ ಒಂದು ಮೆಸೇಜ್. ನಾನು ಮಾಡಿದ್ರೆ ಮತ್ತೊಬ್ಬರಿಗೆ ನನಗೆ ಹೇಳಲಿಕ್ಕೆ ನನ್ನ ಕ್ರಮವೇ ಹಾಗೆ. ನಾವು ಕೆಲಸ ಇಲ್ಲಿ ಪ್ಲೇಟ್ ತೊಳಿಲಿಕ್ಕೆ ಕೂತ್ಕೊಳ್ತೇವೆ, ಗ್ಲಾಸ್ ತೊಳಿಲಿಕ್ಕೆ ಕೂತ್ಕೊಳ್ತೇವೆ, ಕಸ ಗುಡಿಸ್ಲಿಕ್ಕೆ ಕೂತ್ಕೊಳ್ತೇವೆ. ಯಾಕಂದ್ರೆ ನಾನು ಮಾಡಬೇಕು. ನಾನು ಮಾಡಿದ ಕೂಡಲೇ ನಿಮಗೆ ಸಹ ಶೆಟ್ರಿ ಬಂತು ಮಣಿಪದ ಕುಲ್ರ ಮುಂಚೂರು ಮಲ್ಪಗ, ಹಾಗೆ ನನ್ನ ಕೆಲಸ ಹಾಗೆ. ಇನ್ನೊಂದು ವಿಚಾರ, ಈಗ ಇಲ್ಲೇ ನೀವು ನಿಮ್ಮ ಉದ್ಯಮವನ್ನ ಆರಂಭ ಮಾಡಿದ್ದು, ಜನಾರ್ದನ ಸ್ವಾಮಿಯನ್ನ ಭಾರಿ ನಂಬುವ ನಿತ್ಯನೂ ದೇವಸ್ಥಾನ. ಏನಾದ್ರೂ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಜನಾರ್ದನ ಸ್ವಾಮಿಯ ದಯೆಯಿಂದ ನಡೆದಿದೆ, ಅವರ ಆಶೀರ್ವಾದ ಇದೆ ಅಂತ ನಿಮ್ಗೆ ಏನಾದ್ರು ಅನುಭವ ಬಂದಿದೆ? ಅಲ್ಲ, ನಾನು ಹೇಳಿದಾದ್ರು ನನ್ನ ಜೀವನ, ನಾನು ನಾಲ್ಕಾಣಿಗೆ ದುಡಿದವ.
ಒಂದು ದಿವಸಕ್ಕೆ ಬೆಳಿಗ್ಗೆ 4 ಗಂಟೆಗೆ ಮೋರಿಯಲ್ಲಿ ಕೂತ್ಕೊಂಡ್ರೆ ಗ್ಲಾಸ್ ತುಳಿಲಿಕ್ಕೆ ರಾತ್ರಿ 10 ಗಂಟೆಗೆ 7 ಧರ್ಮಸ್ಥಳ ಕಾಮತ್ ಹೋಟ್ಲಲ್ಲಿ 4 ಆಣೆಗೆ ದುಡಿದವ. 15 ದಿವಸ 4 ಆಣೆಗೆ ದುಡಿದೆ. ಅಲ್ಲಿ ಬಿಟ್ಟು ಬಂದೆ, ನನಗೆ ಕಾಲೆಲ್ಲ ಹುಳ ತಿಂದು ಹೋಯಿತು ಅಲ್ಲ ಹೇಳಿದ್ ನಾವು. ಅಲ್ಲಿಂದ ಉಜಿರೆಗೆ ಉಜಿರೆ ಒಂದು ಹೋಟೆಲ್ನ ದಣಿಗಳು ಸಿಕ್ಕಿದ್ರು. ಅವ್ರ ಹತ್ರ ಕೇಳಿದೆ, ಅಣ್ಣರೇ ಹೋಟೆಲ್ಗೆ ಬೆಳಗ್ಗೆ ಜನ ಬಿಡ, ಹೆಂಚಿನ ಬೆಲೆ ಹೆಂಚಿನ ಅಲ್ಲ ಅಂತ ಹೇಳಿದ್ರು. ಸಂಬಳ ಇತ್ತು ಅಂತ ಕೇಳಿದೆ. ಅವ್ನು ಏನು ಮಾಡಕ್ಕೆ ಹೊರಕ ಅಂತ ಹೇಳಿ 8 ಆಣೆ ಕೆಲಸಕ್ಕೆ ದುಡಿದೆ. 7 ವರ್ಷ ದುಡಿಯುವಾಗ ನನಗೆ ದಿವಸಕ್ಕೆ 1.5 ರೂಪಾಯಿ ಕೊಟ್ಟು. ಆಮೇಲೆ ಇನ್ನೊಂದು ಹೋಟ್ಲಿಗೆ ಹೋದೆ, ಅಲ್ಲಿ 2 ರೂಪಾಯಿಗೆ ದುಡಿದೆ. ಕಾಲೇಜ್ ಕ್ಯಾಂಟೀನ್, SDM ಕಾಲೇಜ್ ಕ್ಯಾಂಟೀನಿಗೆ 9 ಟೇಬಲ್ಗೆ 54 ಜನಕ್ಕೆ ಸಪ್ಲೈ ಮಾಡ್ತಿದ್ದೆ. ದಿವಸಕ್ಕೆ 3 ರೂಪಾಯಿ ಸಂಬಳದಲ್ಲಿ. ದಿವಸಕ್ಕೆ 3 ರೂಪಾಯಿ ಸಂಬಳದಲ್ಲಿ 9 ಟೇಬಲ್ಗೆ 54 ಜನರಿಗೆ ಸಪ್ಲೈ ಮಾಡ್ತಿದ್ದೆ. ಅಲ್ಲಿಂದ ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಶೆಟ್ರ್ ಇದ್ರು. ಅವ್ರು ಹೇಳಿದರು, ಗೋವಾಗೆ ಹೋಗಿ ಶೆಟ್ರೆ ಎನ್ನ ಹೋಟೆಲ್ ಉಂಟು, ಎಂಗೆ ಲಾಜ್ ಹೋಟೆಲ್ ನಡೆಪೋಯಿ ಹೊರಟೆ. ಆದರೆ ಮನೆಯಲ್ಲಿ ಅಣ್ಣ ಬಿಡಲಿಲ್ಲ, ಹೋಗೋದು ಬೇಡ, ನೀನು ಇಲ್ಲೇ ಇರಬೇಕು, ಹೋಗೋದು ಬೇಡ ಅಂತ. ಹಾಗೆ ನಾನು ಇಲ್ಲಿ ನಿಂತದ್ರಿಂದ ನನಗೆ ಈ ಅವಕಾಶಗಳೆಲ್ಲ ಸಿಕ್ಕಿತ್ತು. ಮತ್ತು ಜನಾರ್ದನ ಸ್ವಾಮಿ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಅಂದರೆ ಆಗ ಸಾಲವೂ ಇಲ್ಲ ಮೂಲವಿಲ್ಲ, ಸಾಲವಿಲ್ಲ ಮೂಲವಿಲ್ಲ, ಎಲ್ಲ ಕೊಟ್ಟಿದ್ದಾರೆ. ಈಗ ಮೂಲವೂ ಕೊಟ್ಟಿದ್ದಾರೆ, ಸಾಲವೂ ಕೊಟ್ಟಿದ್ದಾರೆ. ಆದರೆ ಸಾಲಕ್ಕಿಂತ ಜಾಸ್ತಿ ಮೂಲ ಉಂಟು. ಇದೆಲ್ಲ ದೇವರೇ ಕೊಟ್ಟದ್ದು, ಜನಾರ್ದನ ಸ್ವಾಮಿ ಕೊಟ್ಟದ್ದು. ಮತ್ತು ನಾವೆಲ್ಲ ಪಡ್ಕೊಂಡು ಬರಬೇಕು. ನಾನು ಅದು ಆಲೋಚನೆ ಮಾಡೋದು, ನಾವು ಪಡ್ಕೊಂಡು ಬಂದದ್ದೇ ಸಿಗುವುದು, ಬೇರೆ ಎಂತ ಸಿಗುವುದಿಲ್ಲ. ಉದಾಹರಣೆಗೆ ನನ್ನ ಮಗನ ಮದುವೆ ವಿಷಯ ಇರ್ಬೋದು. ತುಂಬ ವರ್ಷದಿಂದ ಮದುವೆ ಆಗಬೇಕಂತ ಮನಸ್ಸಿತ್ತು. ಕಡೆಗೆ ಮದುವೆ ನಾನು ಮಾಡಿದೆ. ನನಗೆ ಉಪಾಯ ಇಲ್ಲ ಮಾಡಿದೆ, ಯಾಕಂದರೆ ನಾನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗೆ ಮದುವೆ ಮಾಡಿದೆ. ದೇವರಂಥ ಸೊಸೆಯನ್ನು ಕೊಟ್ಟಿದ್ದಾರೆ ನನಗೆ. ಅದು ಜನಾರ್ದನ ಸ್ವಾಮಿ ಕೊಟ್ಟದ್ದು. ದೇವರಂಥ ಸೊಸೆ, ಯಾವುದೇ ಒಂದು ಕಿರಿಕಿ ಗೊಂದಲ ಯಾವುದಿಲ್ಲ. 4 ವರ್ಷ ಆಯಿತು. ದೇವರಂಥ ಸೊಸೆಯನ್ನು ಕೊಟ್ಟಿದ್ದಾರೆ. ಈ ಬಾಕಿ ವಾತಾವರಣ ನೋಡುವಾಗ, ಈ ಅರೇಂಜ್ಡ್ ಮ್ಯಾರೇಜ್ ನೋಡುವಾಗ ಕೆಲವು ಸರಿ ನಮಗೆ ತಲೆ ಬಿಸಿ ಆಗೋದು. ಒಳ್ಳೊಳ್ಳೆಯವರು, ನನಗಿಂತಲೂ ಜಾಸ್ತಿ ದೇವರ ಕೆಲಸ ಮಾಡೋರು, ಸಮಾಜಕ್ಕೆ ಕೊಡುವವರು, ಸಮಾಜದ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡುವವರು, ಅವರಿಗೆ ಇದನ್ನೆಲ್ಲ ಕೆಲವು ತೊಂದರೆಗಳನ್ನೆಲ್ಲ ಕೊಡುವಾಗ ನನ್ನನ್ನಂತೂ ಸ್ವರ್ಗಕ್ಕೆ ಕೊಂಡೋಗಿದ್ದಾರೆ ದೇವರು. ನಾನು ಸ್ವರ್ಗದಲ್ಲೇ ಇದ್ದೇನೆ. ನನಗೆ ಅಷ್ಟು ತೃಪ್ತಿ ಉಂಟು. ಏನಾದ್ರೂ ಒಂದು ಘಟನೆಗಳೇನಾದ್ರು ನಡೆದಿದ್ಯಾ ನಿಮ್ಮ ಜೀವನದಲ್ಲಿ? ಇದೊಂದು ಪವಾಡನೆ ಅಂತ ಹೇಳ್ತೀನಿ ಇದನ್ನು ಸಹ. ಅದಲ್ಲದೆ ಏನಾದ್ರು ಅಲ್ಲದೆ ಘಟನೆಗಳು ಏನಿಲ್ಲ. ದೇವರು ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನಾನು ಮುಟ್ಟಿದ ಎಲ್ಲಾ ಕೆಲಸಗಳು ಸಕ್ಸಸ್. ಅದು ಜನಾರ್ದನ ಸ್ವಾಮಿ. ಯಾವುದು ದೇವರಲ್ಲಿ ನನಗೆ ಅಂದ್ರೆ ಬಾಕಿಯವರಿಗೆ ಅದು ಸರಿ ಆತಿಗೆ ಇನ್ನು ಸರಿ ಆತಿಗೆ ಅಂತ ಹೇಳ್ಬೋದು. ಅದು ನನಗಂತೂ 100ಕ್ಕೆ 100 ಪಕ್ಕಾ ಸಮಾಧಾನ ಉಂಟು ಎಲ್ಲಾ ಕೆಲಸದಲ್ಲಿ. ಎಲ್ಲಿ ಹೋಗಿ ಕೆಲಸ ಮಾಡಿ, ನೀವು ಹೇಳಿದಾಗೆ ರಾಮಚಂದ್ರ ಶೆಟ್ಟರು ಎಲ್ಲ ಕಡೆಯಲ್ಲಿ ಓಡಾಡ್ತಾರೆ, ಎಲ್ಲ ಕಡೆಯಲ್ಲಿ ಗೊತ್ತಾಡ್ತಾರೆ. ಎಲ್ಲ ಕಡೆ ನನ್ನನ್ನು ನೋಡಿ ಜನ ಹೋದಲ್ಲಿ ಸ್ಮಶಾನದಲ್ಲಿ ನನ್ನನ್ನು ನೆನಪು ಮಾಡ್ತಾರೆ, ಜನ ಕಸ ಇದ್ದಲ್ಲಿ ನನ್ನನ್ನು ನೆನಪು ಮಾಡ್ತಾರೆ, ಊಟಕ್ಕೋದಲ್ಲಿ ನನ್ನನ್ನು ನೆನಪು ಮಾಡ್ತಾರೆ. ನನಗೆ ಅಷ್ಟು ಸಾಕು. ಅದೊಂದು ನನ್ನನ್ನು ಗುರುತಿದ್ದಾರೆ. ರಾಮಚಂದ್ರನ ಇರು ಇಂಚಂದೆ ಮಣ್ಣ ಇಂಚ ಮಾರ ಒಣಸ ಪೋಯ ಮಾರರೆ, ಅಯ್ಯೋ ದೇವರು ಆ ಥರ ಹೇಳ್ತಾರೆ. ಇಂಚ ಮಣ ಸ್ಮಶಾನ ಪೋಯ ಮಾರಲ್ಲ, ಸ್ಮಶಾನ ತುಣಕ ಮಾರರೆ ಮಂಡೆ ಹಾಲ ಪುಣ ಸಮೇತ ಕೊಣವರಾಬಿ. ಅದು ನನ್ನ ನಿಜವಾಗಿ ನನ್ನ ದೊಡ್ಡ. ನನಗೆ ಸ್ವಚ್ಛ ಬೇಕೇ ಬೇಕು. ಸ್ವಚ್ಛ ಇಲ್ಲದಿದ್ದರೆ ನನಗೆ ಆಗೋದಿಲ್ಲ. ನನಗೆ ಸ್ವಚ್ಛತೆ ಮುಖ್ಯ, ಸ್ವಚ್ಛ ಮುಖ್ಯ. ಆಗಿ ನೀವು ದೊಡ್ಡವರ ಜೊತೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಕನಸು ಇದೆ ವಿಜಯ ಗೋಪುರ ಆಗಬೇಕು ಅನ್ನುವಂಥದ್ದು. ಅದು ಈಗ ನಿಮ್ಮ ಖಂಡಿತ ಆಗಿದೆ. ನಾವು ಕೊನೆಯ ಗಳಿಗೆಯಲ್ಲಿ ಅವರಲ್ಲಿ ಹೋಗಿದ್ದೇವೆ. ನಾನು ಭರತ ಮತ್ತೆ ಕಾಮಧೇನ ಹೊರಡ್ರು. ಅವರು ಕರೆದ್ರು, ರಾಮಚಂದ್ರ ಮೂಜಿ ಬ್ರಹ್ಮಕಲಶ ಒಟ್ಟಿಗೆ ಮಲ್ಕೊಂಡು ಪಾರ ಉಂಟು, ಪಾರ ಕಲ್ಲುಟ್ಟಿ, ಅದಕ್ಕೂ ಬ್ರಹ್ಮಕಲಶ ಡೇಟ್ ಮುಗೀತು. ಅದಕ್ಕೆ ಇದಿಲ್ಲ, ಯಾವುದು ಬ್ರಹ್ಮಕಲಶ ಮಾಡಲಿಕ್ಕಿಲ್ಲ, ಅದು ಭೂತದ್ದು. ಬ್ರಹ್ಮಕಲಶ ಮಾಡಲಿಕ್ಕಿಲ್ಲ, ಮಾರಿಗುಡಿ, ಅದಕ್ಕೆ ಸ್ವಲ್ಪ ಬ್ರಹ್ಮಕಲಶ ಮಾಡಬೇಕು ಅಂತಿಲ್ಲ, ದೇವಸ್ಥಾನಕ್ಕೆ ಮಾಡಬೇಕು. ಒಂದು ಗೋಪುರ ಒಂದು ಆಂಡ ಮಲ್ಪಡು ಯಾನು ನನ್ನ ಇಜ್ಜಿ ಅಂತ ಹೇಳಿದ್ರು. ನಾನು ದನಿಗಳ ಹತ್ರ ಅಂದರೆ ಭಾರಿ ಕ್ಲೋಸ್. ಅಂದರೆ ನಂದು ಸ್ವರವು ಜಾಸ್ತಿ. ಮತ್ತು ನಾನು ನೇರ ಹೇಳುವ, ನನಗೆ ಅದು ಅವರಿಗೆ ಬೇಜಾರಾಗ್ತದೆ, ಕೋಪ ಬರ್ತದೆ. ಈ ಅಧಿಕ ಪ್ರಸಂಗ ಪಾತ್ರ ಜಾಗ್ರತೆ ನನಗೆ ಮನೆ ಪಂದೆ ಕೊಳ್ಳು ಅಂಚತ್ತು ಮಾರೆ ಅನ್ಕೊಂಡು ಪನೊಡ್ಚಿ ಇರುತ್ತೆ. ಬಣ್ಣಕ ತಪಕ ತೋನುಗ ಇತ್ತೆ ಬುಡ್ಚಿ ಇಲ್ಲ ಇತ್ತೆ ಉಲ್ಲರ ತೀರು ಉಲ್ಲರ ಇಜ್ಜಾರ ದೇವರ ನಿರ್ಣಯ ಅವರು ಇರುತ್ತೆ ಹೊಂಡ್ರಬಳ್ಳಿ. ಇನ್ನು ಕನಸು ಪೂರ ಆಪುನು ಅಂತ ಹೇಳಿದ್ರು. ಅದೇ ಮೊನ್ನೆ ಗೋಪುರಕ್ಕೆ 17ಕ್ಕೆ ಫೆಬ್ರವರಿ 17ಕ್ಕೆ ಶಿಲಾನ್ಯಾಸ ಆಯಿತು. ಶಿಲಾನ್ಯಾಸ ಆಗುವುದರ ಮೊದಲು ನಾವು ದಿವಸಕ್ಕೆ ಒಂದು 30 ಮನೆಗೆ ನಾವು ಲೀಸ್ಟ್ ಮಾಡಿ 30 ಮನೆಗೆ ಶಿಲಾನ್ಯಾಸಕ್ಕೆ ಒಂದು 400 ಜನ ಬರಬೇಕು ಅಂತೇಳಿ ಅದಕ್ಕೆ ಲಿಸ್ಟ್ ಮಾಡಿದೆವು. ಯಾವ ಏರಿಯಾದಲ್ಲಿ ಯಾರು ಅಂತ ಲಿಸ್ಟ್ ಮಾಡಿ, ಮೈನ್ ಲಿಸ್ಟ್ ಎಲ್ಲ ಮಾಡ್ತಿದ್ದದ್ದು ನಾನೇ. ಹಾಗೆ ನಾನು, ನನ್ನ ಮಗ ಮತ್ತು ದಣಿಗಳು ನಮ್ಮ ಎಲ್ಲ ಟೀಮ್ ಉಂಟು. ಟೀಮ್ ವರ್ಕ್ ಅಂದರೆ ನಾನು ಒಬ್ಬನೇ ಅಂತೇಳಿ ಅಲ್ಲ, ಅದೇ ಕೇಳಿ ಆ ಟೀಮ್ ಮಾಡಿ ನಾವು 300-400 ಜನರನ್ನು ಕಾಂಟ್ಯಾಕ್ಟ್ ಮಾಡಿದೆವು. ಅದು ಮುಗೀತು. 2ನೇ ಬ್ರಹ್ಮಕಲಶದಲ್ಲಿ ದನಿಗಳು ಮನೆಗೆ ಹೋಗಿದ್ದಾರೆ, ಸಿಲೆಕ್ಟೆಡ್ ಕೆಲವು ಮನೆಗಳಿಗೆ.
ಹಾಗೆ ಅದನ್ನು ಸಹ ದನಿಗಳು ತಿಳಿದೆ ಮಲ್ಲ ದನಿಗಳು ಕೂತಿರ್ತಾರೆ ನಮ್ಮಲ್ಲ ಪೋಡಿ ಸರ್ತಿ ಮಾತೆಲ್ಲಡಲು ಪೋಡು ಆಜಿ 7 ತಿಂಗಳು 7 ತಿಂಗಳು ತನಕ ಎನ್ಮ 10 ತಿಂಗಳು ಆಡು ಪೂಪ್ನ ಪೋಡಿ ಅಂತೇಳಿದೆ. ಹಾಗೆ ಎಲ್ಲ ಮನೆಗಳಿಗೆ ಉಜಿರೆ ಗ್ರಾಮದ ಬಾರ್ಡರ್ ಕಲ್ಮಂಜ ಇರ್ಬೋದು, ಇತ್ಲಾಗೆ ನಡ ಇರ್ಬೋದು, ಲಾಯ್ಲ ಇರ್ಬೋದು, ಕೊಯ್ಯೂರು ಇರ್ಬೋದು, ಬೆಳಾಲ್ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಎಲ್ಲ ಬಾರ್ಡರ್ ಮನೆಗಳಿಗೆಲ್ಲ ಹೋದೆವು. ಸುಮಾರು 4,500-600 ಮನೆಗಳಿಗೆ ಹೋದೆವು. ಅದೊಂದು ದೊಡ್ಡ ಸಾಹಸ. ಅಂದರೆ ದಣಿಗಳು ಬಂದು ಅಷ್ಟು ದೇವಸ್ಥಾನ ಮನೆ ಸಂಪರ್ಕ ಮಾಡಿದ್ದು ಇತಿಹಾಸದಲ್ಲಿ ಬೇರೆ ಎಲ್ಲಿ ಇರಲಿಕ್ಕಿಲ್ಲ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.